ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದ ಸುಭಾಷ್ ನಗರದಲ್ಲಿ ಇರುವ ವಕ್ಫ್ ಆಸ್ತಿಗೆ ಸಂಬಂಧಿಸಿದ ಜಾಗ ವಿವಾದ ಮತ್ತೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಹಸನ್ ಹುಸೇನ್ ಅಶೂರ್ ಖಾನ್ ಆವರಣಕ್ಕೆ ಅಕ್ರಮ ಪ್ರವೇಶ ಮಾಡಿ ಬೀಗ ಮುರಿದು ಒಳನುಗ್ಗಿದ ಹಾಗೂ ಕೊಲೆ ಬೆದರಿಕೆ ಹಾಕಿದ ಆರೋಪದ ಅಡಿ ಐವರ ವಿರುದ್ಧ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಂಜುಮನ್ ಎ ಅಲ್ ಸುನ್ನತ್ ದಾಂಡೇಲಿ ಸಂಸ್ಥೆಗೆ ಸೇರಿದ ಜಾಗಕ್ಕೆ ಸಂಬಂಧಿಸಿದಂತೆ ಸಲೀಂ ಮೊಹಮ್ಮದ್ ಗೌಸ್, ವಾಸಿಂ ಜಂಗೂಬಾಯಿ ಜಮಾದಾರ್, ಮೊಹಮ್ಮದ್ ಶರೀಫ್, ಮೊಹಮ್ಮದ್ ಗೌಸ್ ಮಕಾಂದರ್, ಕಾಸಿಂ ಮೊಹಮ್ಮದ್ ಗೌಸ್ ಹಾಗೂ ಸಮೀರ್ ಶರೀಫ್ ಕಣವಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಜೂನ್ 20ರಂದು ರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಆರೋಪಿಗಳು ಹಸನ್ ಹುಸೇನ್ ಅಶೂರ್ ಖಾನದ ಬೀಗ ಮುರಿದು ಬಲವಂತವಾಗಿ ಒಳನುಗ್ಗಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅಂಜುಮನ್ ಪದಾಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿರುವುದಾಗಿಯೂ ಕೂಡ ಆರೋಪಿಸಲಾಗಿದೆ. ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂಜುಮನ್ ಎ ಅಲ್ ಸುನ್ನತ್ ಸಮಿತಿ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಹಾಗೂ ಉಸ್ತುವಾರಿ ಕಾರ್ಯದರ್ಶಿ ರಾಜೇಶ್ ಸಾಬ್ ಸುಂಕದ, ಸುಭಾಷ್ ನಗರ ಮಸೀದಿ ಪಕ್ಕದ ಜಾಗವು ಅಂಜುಮನ್ ಸಂಸ್ಥೆಗೆ ಸೇರಿದ ವಕ್ಫ್ ಆಸ್ತಿಯಾಗಿದ್ದು, ಇದು ಯಾವುದೇ ವ್ಯಕ್ತಿಯ ಖಾಸಗಿ ಆಸ್ತಿಯಲ್ಲ ಎಂದಿದ್ದಾರೆ. ನಗರಸಭೆ ದಾಖಲೆ ಸೇರಿ ಎಲ್ಲ ಕಾನೂನುಬದ್ಧ ದಾಖಲೆಗಳು ಸಂಸ್ಥೆಯ ಬಳಿ ಇದ್ದು, ಜೂನ್ 20ರ ರಾತ್ರಿ ಕೆಲವರು ಅಕ್ರಮವಾಗಿ ಪ್ರವೇಶಿಸಿ ಕಟ್ಟಡಕ್ಕೆ ಹಾನಿ ಮಾಡುವುದನ್ನು ಖಂಡಿಸಿದ್ರು. ದಾಂಡೇಲಿಯ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕದಡುವ ಯಾವುದೇ ಪ್ರಯತ್ನಕ್ಕೆ ಅವಕಾಶ ಕೊಡಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಕುರಿತು ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ವಿವಾದಿತ ಜಾಗಕ್ಕೆ ಆರೋಪಿಗಳಿಗೆ ಯಾವುದೇ ಕಾನೂನುಬದ್ಧ ಹಕ್ಕಿಲ್ಲ ಅಂತ ಇಕ್ಬಾಲ್ ಶೇಖ್ ತಿಳಿಸಿದ್ದಾರೆ. ಇದೇ ವೇಳೆ ಪಂಜಾಬ್ ಪ್ರತಿಷ್ಠಾನವು ಈ ಜಾಗದ ಮೇಲೆ ಹಕ್ಕು ಹೇಳಿಕೊಂಡು ಪದೇ ಪದೇ ತೊಂದರೆ ಉಂಟು ಮಾಡ್ತಾ ಇದೆ ಎಂದು ಆರೋಪಿಸಿದ್ರು. ಪ್ರಸ್ತುತ ವಿವಾದಿತ ಜಾಗವು ವಕ್ಫ್ ಬೋರ್ಡ್ ಅಧೀನದಲ್ಲಿ ಅಂಜುಮನ್ ಸಂಸ್ಥೆಗೆ ಸೇರಿದ್ದು, ಪ್ರಕರಣ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಇದೆ. ಜಾಗದ ಕುರಿತು ಕೋರ್ಟ್ನಿಂದ ಇಂಜೆಕ್ಷನ್ ಆದೇಶವೂ ಕೂಡ ಪಡೆಯಲಾಗಿದೆ ಎಂದು ಅವರು ಮಾಹಿತಿ ಕೊಟ್ಟಿದ್ದಾರೆ. ವಕ್ಫ್ನಲ್ಲಿ ರಿಜಿಸ್ಟರ್ ಆಗಿದ್ದ ಆಸ್ತಿ ಇದೆ. ಇದು ಆಸ್ತಿಗಳು ಇದರ ಅಂಜುಮನ್ ಅಹ್ಲೆ ಸುನ್ನತ್ ಹೆಸರಿನಲ್ಲಿ ಇದ್ದು, ಅದರ ಕಾರ್ಯಕಾರಿ ಸಮಿತಿ ವಕ್ಫ್ ಮಂಡಳಿಯಿಂದ ರಿಜಿಸ್ಟರ್ ಇದೆ. ಹೀಗಿರುವಾಗ ಈ ಜನರು ದಬ್ಬಾಳಿಕೆಯಿಂದ ಇಲ್ಲಿ ಬಂದು 19 ತಾರೀಕಿಗೆ ನಮ್ಮ ಮೊಹರಂ ಆಚರಣೆ ಸಮಿತಿಯ ಅಧ್ಯಕ್ಷರು ಇವರು ಮಜೀದ್ ಸಂಡ್ದಿ ಅವರು ಇದ್ದಾಗಲೇ ಮತ್ತು ನಮ್ಮ ಎಲ್ಲ ಕಮಿಟಿ ಜನರು ಇದ್ದಾಗಲೇ ಇಲ್ಲಿ ಬಂದು ಒಳಗಡೆ ಬಂದು ಅವರು ಅದನ್ನು ದಬ್ಬಾಳಿಕೆಯಿಂದ ನಮ್ಮ ಇದ್ದಿದ್ದು ಒಂದು ಸೈಡಿಂದ ಲಾಕ್ ಮುರಿದಿದ್ರು. ಅದರದ್ದು ವಿಡಿಯೋ, ಅದರದ್ದು ಪುರಾವೆಗಳು ನಾವು ನಿಮ್ಗೆ ನೀಡ್ತಾ ಇದ್ದೇವೆ. ಅದು ಮಾಡಿ ಅವರು ಇಲ್ಲಿ ಇದ್ದಿದ್ದ ಜನರಿಗೆ ಧಮಕಿ ಹಾಕಿದರು, ನಾವು ನಿಮಗೆ ಬೆದರಿಕೆ ಹಾಕಿದರು, ನಾವು ನಿಮಗೆ ಹೊಡಿತೇವೆ, ನಾವು ನಿಮಗೆ ಇದು ಮಾಡ್ತೇವೆ ಅಂತ ಹೇಳಿ ಭಾಳ ಇದರಿಂದ ಧಮಕಿ ಹಾಕಿದರು. ಆಚರಣೆ ಮಾಡ್ತಾ ಇದ್ದೇವೆ ಸರ್. ಯಾಕಂದ್ರೆ ಅದಕ್ಕೆ ಸಮಿತಿ ನಾವು ಮಾಡಿದ್ದೀವಿ. ನಮ್ಮ ವಕ್ಫ್ ಮಂಡಳಿಯಿಂದ ಕಾರ್ಯಕಾರಿ ಸಮಿತಿ ಇದೆ. ನಾವು ಇದಕ್ಕೆ ಸಬ್ ಕಮಿಟಿ ಮಾಡಿ ಅವರಿಗೆ ಮೊಹರಂ ಆಚರಣೆ ಕಮಿಟಿ ಮಾಡಿಕೊಟ್ಟಿದ್ದೇವೆ. ತೊಂದರೆ ಅದೇ ಬಂದು ಇಲ್ಲಿ ಲಾಕ್ ಮುರಿದಿದ್ದು ಅವರೇ, ಅದರಿಂದ ದಬ್ಬಾಳಿಕೆಯನ್ನು ಮಾಡಿದ್ದು ಅದು ಅವ್ರು ಮಾಡಿರ್ತಾರೆ. ಮಾಡುದಲ್ಲ, ಮಾಡುದು ಮಾತ್ ಬೇರೆ. ಇದು ಸಾರ್ವಜನಿಕ ಇದು ಇದೆ, ಮೊಹರಂ ಇದೆ, ಯಾರು ಬಂದು ಇಲ್ಲಿ ಆಚರಣೆ ಮಾಡಬಹುದು. ಸಮಿತಿ ಬೇರೆ ಇದೆ, ಸಾರ್ವಜನಿಕವಾಗಿ ಇಲ್ಲಿ ಬಂದ ಪೂಜೆ ಮಾಡಿ ಏನ್ ಇದು ಕಾರ್ಯಗಳಿದಾವ ಅದನ್ನ ಮಾಡಿ ಹೋಗ್ಬೋದು. ಆದ್ರೆ ಇಲ್ಲಿ ಅವ್ರದ್ದು ವಾದ ಅಂತ ಹೇಳಿದ್ರೆ ಇದು ಪ್ರಾಪರ್ಟಿ ನಮ್ದು, ಇದು ನಮ್ದು ತಂದೆ ಪೂರ್ವಜರ ಪ್ರಾಪರ್ಟಿ ಅಂತ ಹೇಳಿ ಇಲ್ಲಿ ದಾವೆ ಮಾಡ್ತಾ ಇದ್ದಾರೆ. ಆದ್ರೆ ಇದು ಕಾನೂನುಬದ್ಧವಾಗಿ ವಕ್ಫ್ ಆಸ್ತಿ, ವಕ್ಫ್ ಮಂಡಳಿಯಲ್ಲಿ ರಿಜಿಸ್ಟರ್ಡ್ ಇದೆ. ವಕ್ಫ್ ಮಂಡಳಿಯ ಹೆಸರಿನಲ್ಲಿ ಅಂಜುಮನ್ ಸಂಸ್ಥೆಯ ಹೆಸರಿನಲ್ಲಿ ರಿಜಿಸ್ಟರ್ಡ್ ಇದೆ. ಎಲ್ಲ ದಾಖಲೆಗಳು ಅಂಜುಮನ್ ಅಹ್ಲೆ ಸುನ್ನತ್ ಹೆಸರುಗಳು ಇದಾವೆ. ನಮ್ಮ ನಗರಸಭೆಯು ಇದರದ್ದು ವಕ್ಫ್ ಆಸ್ತಿ ಅಂತ ಹೇಳಿ ನಮ್ಗೆ ದಾಖಲೆ ಕೊಟ್ಟಿದ್ದಿದೆ, ಅದರ ಪುರಾವೆಗಳು ಇದೆ. ಈ ಕಂಡೀಷನ್ ನಲ್ಲಿ ಇದು ಸಾರ್ವಜನಿಕ ಗವರ್ಮೆಂಟ್ ಆಸ್ತಿ. ಇಂಥ ಕಂಡೀಷನ್ ಅಲ್ಲಿ ಯಾರಾದ್ರೆ ಬಂದು ನಾವು ನಮ್ದು ಆಸ್ತಿ ಅಂತ ಹೇಳಿ ದಾವೆ ಮಾಡುದು ಇದು ಸರಿ ಇಲ್ಲ ಅಂತ ಹೇಳಿ ನಾವು ಇದು ಹೇಳ್ತಾ ಇದ್ದೇವೆ ಸರ್. 20/7/2026 ಸಾಯಂಕಾಲ ಸರಿಯಾಗಿ 8 ಗಂಟೆಗೆ ನಮ್ದು ಹಜರತ್ ಇಮಾಮ್ ಹಸನ್ ಹುಸೇನ್ ಖಾನ ಏನಿದೆ ಇಲ್ಲಿ, ಇವರು ಮೊಹಮ್ಮದ್ ಗೌಸ್ ದುಕಾನ್ದಾರ್ ಮತ್ತು ವಸೀಂ ಜಮಾದಾರ್ ಮತ್ತು ಮೊಹಮ್ಮದ್ ಶರೀಫ್ ಮೊಹಮ್ಮದ್ ಗೌಸ್ ದುಕಾನ್ದಾರ್ ಇವರು ಬಂದು ಇಲ್ಲಿ ಏನಿದೆ ನಾವು ವರ್ಷ ಮೊಹರಂ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಲ ಅವರು ಬಂದು ನಮ್ಮ ಬೇರೆ ಒಂದು ಏನು ಜಾಗ ಇದೆ, ಗೇಟ್ ಇದೆ, ಆ ಗೇಟಿನ ಲಾಕ್ ಅನ್ನು ಬಂದು ಒತ್ತಾಯಪೂರ್ವಕವಾಗಿ ಅದು ಒಡೆದು ದಬ್ಬಾಳಿಕೆಯಿಂದ ಒಡೆದು ಅವರು ಒಳಗೆ ಬಂದು ಪ್ರವೇಶ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನಾವು ಇದ್ರ ಮೊದಲು ಇವರು ಏನು ಇದು ಜಾಗೆ ನಮ್ದು ಅಂತ ಹೇಳಿದ್ರು, ಅದಕ್ಕೆ ನಾವು ಇದ್ರ ಮುಂಚೆದಾಗಿ ಟ್ರಿಬ್ಯುನಲ್ ಒಳಗೆ ಹೋಗಿ ಕೇಸನ್ನು ಮಾಡಿದ್ದೇವೆ.
ಆ ಕೇಸ್ ಒಳಗೆ ಇಂಜೆಕ್ಷನ್ ಒಂದು ಕೊಟ್ಟಿದ್ರು. ಇವ್ರು ಯಾರು ಬಂದು ಇಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿ ಟ್ರಿಬ್ಯುನಲ್ ಅವರು ಒಂದು ನಮಗೆ ಆರ್ಡರ್ ಕೊಟ್ಟಿದ್ರು. ಅದ್ರ ಹೊರತಾಗಿಯೂ ಮೊನ್ನೆ 20 ತಾರೀಕಿಗೆ ಬಂದು ಅವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಯಂಕಾಲ ರಾತ್ರಿ 1 ಗಂಟೆ ಸುಮಾರಿಗೆ ಅವ್ರ ಮೇಲೆ FIR ಅನ್ನು ದಾಖಲೆ ಮಾಡಿದ್ದೇವೆ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತೇವೆ, ಇವರೇನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇವರೇನು ಗುಂಡಾ ಕೃತ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ಇವ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕಂತ ಹೇಳಿ ನಾವು ಇಲ್ಲಿ ಆಗ್ರಹ ಮಾಡ್ತೇವೆ. ಇದ್ರ ಮೊದಲು ಇದಾದ ಮೇಲೆ ಸಹ ಇದ್ರ ನೆಕ್ಸ್ಟ್ ಇಂಥ ಏನು ಘಟನೆ ಆಗಬಾರ್ದಂತ ಹೇಳಿ ನಾವು ನಿಮ್ಮ ಮೂಲಕ ಅವರಿಗೆ ಹೇಳಿಕ್ಕೆ ಇಷ್ಟಪಡ್ತೇವೆ. ನಮಸ್ಕಾರ. ಸುದ್ದಿಗೋಷ್ಠಿಯಲ್ಲಿ ಗೌಸ್ ಖತೀಬ್, ರಾಜ್ಯಸಭಾ ಸಂಘದ ಮಜೀದ್ ಸನದಿ, ರಫೀಕ್ ಹುದ್ದಾರ್, ದಾದಾಪೀರ್ ನದೀಮುಲ್ಲಾ, ಇಮ್ತಿಯಾಜ್ ಅತ್ತರ್ ಹಾಗೂ ಮುಜಾವರ್ ಅಲ್ಲಾ ದುಕನಾಂದರ್ ಸೇರಿ ಹಲವರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲ ಜೊತೆ ಸರ್ಫರಾಜ್ ಶೇಖ್, TV 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.